ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇದು ಸ್ಪೇನ್ ದೇಶದಲ್ಲಿ ಒಂದು ಹಳ್ಳಿ. ಸೊ ಹಳ್ಳಿ ಲಿಮಿಟ್ ಸ್ಪೀಡ್ ಅಂದರೆ 50 ಇದ್ದರೆ 50 ಹೋಗ್ಬೇಕು ನಾವು, ಅದ್ರ ಮೇಲೆ ಹೋಗಲೇಬಾರ್ದು ಒಂಚೂರು. ನೋಡಿ ಅದೇ ಥರ ಹಳೇ ಕಟ್ಟಡಗಳಿವೆಲ್ಲನೂ. ಸೊ ಸುಮಾರು ವರ್ಷಗಳಿಂದೆ ಕಟ್ಟಿರುವಂಥ ಮನೆಗಳಿವೆಲ್ಲನೂ. ಸೊ ಈ ಥರ ಕಾಣಿಸ್ತಾವಷ್ಟೇ, ಬಟ್ ಒಳಗಡೆ ಇನ್ನೂ ಚೆನ್ನಾಗಿರ್ತವೆ. ಸೊ ಆಚೆ ಅಷ್ಟೊಂದು ಲುಕ್ ಇರಲ್ಲ ಈ ಕಡೆ ಎಲ್ಲ ಮನೆಗಳು. ಸೊ ಕೆಲವೊಂದು ಮನೆ ತುಂಬ ಹಳೇದಾಗಿರುತ್ತೆ, ಈ ಥರ ಕಾಣಿಸುತ್ತೆ. ಬಟ್ ಒಳಗಡೆ ಜನ ಇರ್ತಾರೆ ಇದರಲ್ಲಿ. ಸೊ ಅವ್ರಿಗೇನಾದರೂ ಕೆಲಸ ಇದ್ದರೆ ಮಾತ್ರನೇ ಆಚೆ ಬರ್ತಾರೆ, ಇಲ್ಲಾಂದರೆ ಸುಮ್ಮನೆ ಬರೋದಿಲ್ಲ. ನಮ್ಮ ಕಡೆ ಬಂದಂಗೆ ಹಳ್ಳಿ ಕಟ್ಟೆ ಕೆಳಗಡೆ ಬಂದು ಕುತ್ಕೊಳ್ಳೋದು, ಹಟ್ಟೆ ಹೊಡಿಯೋದು ಆ ಥರ ಎಲ್ಲ ಯಾರೂ ಇಲ್ಲಿ ಮಾಡಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಮನೆ ಆಯಿತು, ಆ ಥರ ನೋಡ್ಕೋತಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಕಲ್ಚರ್ ಎಲ್ಲನೂ. ನಮ್ಮ ಕೆಲಸ ನಾವು ನೋಡ್ಕೊತೀವಿ, ನಮ್ಮ ಮನೆಗೆ ಬಂದು ನಾವು ಸೇರ್ಕೋತೀವಿ ಅನ್ನೋ ಇದು. ಸೊ ಅದೇ ಥರ ನೋಡಿ, ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ತುಂಬ ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲನೂ ಸೂರ್ಯಕಾಂತಿ ಗಿಡಗಳು. ಸೊ ಸೂರ್ಯಕಾಂತಿ ತುಂಬ ಅಂದರೆ ಸನ್ಫ್ಲವರ್ ಆಯಿಲು ತಯಾರು ಮಾಡೋದಕ್ಕೆ ಇವೆಲ್ಲನೂ ಯೂಸ್ ಆಗ್ತಾವಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಎಲ್ಲನೂ ಬೆಳೆಗಳು ಬೆಳೀತಾರೆ ಇಲ್ಲಿ. 1 ಎಕರೆ ಜಮೀನಿತ್ತು ಅಂದರೆ ಒಂದು ರೈತ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 1 ಎಕರೆಯಲ್ಲಿ ಏನೇನು ಬೆಳೆಗಳು ಒಂದು 3 ಥರ ಬೆಳೆ ಮಾಡಿಬಿಡ್ತಾರೆ. ಒಂದೇ ಬೆಳೆ ಯಾವತ್ತೂ ಮಾಡಲ್ಲ ಇಲ್ಲಿ. ಸೊ ಒಂದಕ್ಕೆ ಬೆಲೆ ಸಿಕ್ಕಿಲ್ಲ ಅಂದರೆ ಇನ್ನೊಂದಕ್ಕೆ ಸಿಗುತ್ತಲ್ಲ ಅನ್ನೋ ಕಾನ್ಸೆಪ್ಟ್ ಇವ್ರದ್ದು. ಸೊ ಅದೇ ಥರ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಅದೇ ಥರ ನೋಡಿ, ಎಲ್ಲ ಬೆಟ್ಟಗಳು ಎಲ್ಲೆಲ್ಲಿ ನಮಗೆ ಏನು ಭೂಮಿ ಎಲ್ಲಿ ಯೂಸ್ ಆಗಲ್ವೋ ಅಲ್ಲೆಲ್ಲನೂ ಆಲಿವ್ ಗಿಡಗಳು, ಅದಾದಮೇಲೆ ಬಾದಾಮಿ ಹಾಕ್ಬಿಡ್ತಾರೆ. ನೋಡಿ ಇದೆಲ್ಲ ಬಾದಾಮಿನೇ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದೆಲ್ಲನೂ ಬಾದಾಮಿ ಗಿಡಗಳೇ ಅವೆಲ್ಲನೂ. ಸೊ ಎಲ್ಲೆಲ್ಲಿ ಭೂಮಿ ಒಂಥರ ಬಂಜರು ಭೂಮಿ ಥರ ಕಾಣಿಸುತ್ತೋ ಅಲ್ಲೆಲ್ಲನೂ ಇವರು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಅದೇ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ನಾವು ಮಾವಿನ ಗಿಡಗಳು ಎಲ್ಲ ಕಡೆನೂ ಮಾವಿನ ಗಿಡ ಹಾಕ್ಬಿಡ್ತೀರಿ. ಸೊ ಅದಕ್ಕೆ ಒಂದೊಂದು ಟೈಮ್ ರೇಟ್ ಬರುತ್ತೆ, ಒಂದೊಂದು ಟೈಮ್ ಮಾಡಲ್ಲ. ಸೊ ನೋಡಿ ಇದೆಲ್ಲನೂ ಬಾದಾಮಿ ಗಿಡ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದೆಲ್ಲ ಬಾದಾಮಿನೇ. ಸೊ ಒಂದಲ್ಲ ಒಂದಿನ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡಿಕೊಳ್ಳೋ ಚಾನ್ಸ್ ಬರುತ್ತೇನೋ, ನೋಡೋಣ. ಸೊ ಪ್ರಯತ್ನ ಮಾಡ್ತೀನಿ ಹತ್ರದಿಂದ ತೋರಿಸ್ಲೇಬೇಕು ಅಂತ. ಸೊ ಆಲಿವ್ ಆಯಿಲ್ ಗಿಡ, ಆಮೇಲೆ ಈ ಬಾದಾಮಿ ಗಿಡ, ಆಮೇಲೆ ನಟ್ಸು, ಅವೆಲ್ಲನೂ ತುಂಬ ಡ್ರೈ ಫ್ರೂಟ್ಸ್ ಐಟಮ್ಸ್ ಇದ್ದಾವಲ್ಲ. ಸೊ ಅವೆಲ್ಲ ಗಿಡಗಳೆಲ್ಲ ತೋರಿಸ್ತೀನಿ. ಸೊ ನಮ್ಮ ಕಡೆ ಹಾಕ್ಕೋಬೋದಂತ ಏನು ತೊಂದರೆ ಇಲ್ಲ. ನಾನು ಇಲ್ಲೊಬ್ಬ ರೈತರು ಕೇಳಿದೆ, ಭೂಮಿ ಏನಾದರೂ ನಮ್ಮ ಇಂಡಿಯಾದಲ್ಲಿ ಈ ಥರ ಆಲಿವ್ ಗಿಡಗಳು ಬೆಳೆಸ್ಬೋದಂತ. ಬೆಳೆಸ್ಬೋದು, ಅದೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ನೀವು ಯಾವುದಕ್ಕೂ ಒಂದು ಸರಿ GKVK ಬೆಂಗಳೂರಲ್ಲಿ GKVK ಇದೆಲ್ಲ, ಕೃಷಿ ವಿಶ್ವವಿದ್ಯಾಲಯ. ಸೊ ಅಲ್ಲಿಗೊಂದು ಸರಿ ವಿಸಿಟ್ ಮಾಡಿ ನೋಡಿ. ಸೊ ಅವ್ರಿಗೆ ಕೇಳಿದ್ರೆ ಹೇಳ್ಬಿಡ್ತಾರೆ ಅವ್ರು ಈ ಥರ ಬೆಳೆಸ್ಬೋದಾ ಅಂತ. ಸೊ ಬೆಳೆಸಂಗಿದ್ರೆ ಯಾರಿಗಾದರೂ ಬೇಕಾದರೆ ನನಗೆ ಒಂದು ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ, ನಾನು ನೋಡಿಬಿಟ್ಟು ಇಲ್ಲಿ